ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಗಂಜಿ ಕುಡಿದು ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಫೈನಲಿ ಪೂರಿ ನೀಟಾಗಿ ಟಿಕ್ಕೊಂಬಂದಿಯಾ? ಪುಡಿ ಮತ್ತೆ ಅದ್ರಾಗೆ ಕೈ ಹಾಕ್ತಿ ಆಗ ಟೀ ಶರ್ಟ್ ಮಾಡಿ ವೈಭವ್ ಇವಾಗ ಸ್ವಿಮ್ಮಿಂಗ್ ಹೋಗ್ತಾನಲ್ವ, ಬಂದಿಂದಾನೆ ಅವನಿಗೆ ಸ್ನಾನ ಮಾಡಿಸ್ತೀನಿ. ಸೊ ಅವನು ಫ್ರೆಶ್ ಅಪ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಇನ್ನು ನಾನು ಕೂಡ ಗಂಜಿನ ಕುಡಿದು, ವೈಭವ್ ಇವಾಗ ಒಂದು 3-4 ಡೇಸಿಂದನೂ ಪೂರಿ ಬೇಕು ಬೇಕು ಅಂತ ಕೇಳ್ತಾನೆ ಇದ್ದ. ಇನ್ನು ಬೆಳಗ್ಗೆನೇ ಹಸ್ಬೆಂಡ್ ಡ್ಯೂಟಿಗೆ ಹೋಗಿರೋದ್ರಿಂದ ನಾನು ಕೂಡ ಫಾಸ್ಟಿಂಗ್ ಇದ್ದೀನಿ. ಸೊ ಅವನು ಒಬ್ಬನೇ ಅಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಝೊಮ್ಯಾಟೊಯಿಂದ ಅವನಿಗೋಸ್ಕರ ಪೂರಿ ಆರ್ಡ್ರ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಟಿಫನ್ ಇಲ್ಲದೆ ಇರೋದ್ರಿಂದ ಫ್ರೀ ಇದ್ದೀನಿ. ಹಾಗೆ ಸ್ವಲ್ಪ ಕ್ಲೈಮೇಟ್ ಕೂಡ ತಣ್ಣಗಿರುತ್ತೆ. ಈ ಟೈಮಲ್ಲಿನೇ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನಿಲ್ಲಿ ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಯಾವಾಗಲೂ ಪುಟಾಣಿ ಹಿಟ್ಟನ್ನು ಹಾಕಿ ಚಕ್ಲಿ ಮಾಡ್ತೀವಿ, ಇಲ್ಲ ಬೆಣ್ಣೆ ಮುರುಕಲು ಮಾಡ್ತೀವಿ. ಸೊ ಉದ್ದಿನಬೇಳೆ ಪೇಸ್ಟ್ ಮಾಡಿ ಆ ಚಕ್ಲಿ ಕೂಡ ಟ್ರೈ ಮಾಡಿರ್ತೀವಿ. ಇವತ್ತು ನಾನು ಪೀನಟ್ಸ್ ಚಕ್ಲಿನ ಮಾಡ್ತಿದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟಾಗೂ ಇರುತ್ತೆ ರುಚಿ ಕೂಡ. ಸೊ ಹಾಗಾಗಿ ಇನ್ನು ವೈಭವ್ಗೆ ಆರ್ಡ್ರ್ ಮಾಡಿದೆ ಅಲ್ವಾ ಟಿಫನ್ನು, ಸೊ ಬಂದಿದೆ, ರಿಸೀವ್ ಮಾಡ್ಕೊಳ್ತಿದ್ದೀನಿ. ಪಕ್ಕದಲ್ಲಿನೇ ಪೋಲ ಇದೆ, ಅಲ್ಲಿನೇ ನೋಡೋಣ. ಟಿಫನಲ್ಲಿ ಚೆನ್ನಾಗಿರುತ್ತೆ ಪೂರಿ, ಅದಕ್ಕೆ ಕೊಡುವಂಥ ಸಾಗು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯನೇ ಇರುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇವನು ರೆಗ್ಯುಲರಾಗಿ ಕೇಳ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ತರಿಸ್ಕೊಟ್ಟಿದ್ದೆ. ಸೊ ಪಲ್ಯ ಅವನಿಗೂ ಇಷ್ಟ ಆಗಲಿಲ್ಲ. ಚಟ್ನಿ ಚೆನ್ನಾಗಿದೆ, ಅದ್ರ ಜೊತೆನೇ ತಿಂತೀನಿ ಅಂತ ಅವನು ತಿಂತಾ ಇದ್ದಾನೆ. ನಾನಿಲ್ಲಿ ಒಂದು 4 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ಜಲಟಿ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿನೇ ಹಾಕ್ಸಿಟ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಯಾವಾಗೇ ಚಕ್ಲಿ ಮಾಡಬೇಕಾದ್ರೂ ಒಂದು ಸಾರಿ ಜಲಟಿ ಮಾಡೋದು ತುಂಬಾ ಒಳ್ಳೆಯದು. ಏನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕು. ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಬೇರೆಯಾಗಿ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿ ಅಂತ ಅನಿಸುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಏನು ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಜಾಸ್ತಿ ಹಾಕೋದೇನು ಬೇಡ. ನಾವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತೀವಲ್ವ, 1-2 ಸ್ಪೂನಷ್ಟು ಸ್ವಲ್ಪ ಒಣ ಖಾರನ ಸೇರಿಸ್ಕೋಬೇಕು. ನೋಡಿ 2 ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಒಣ ಖಾರ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು 4 ಸ್ಪೂನಷ್ಟು ಶೇಂಗಾನ ಹಾಕ್ಕೊಳ್ತಿದ್ದೀನಿ. ನೋಡಿ 4 ಬಟ್ಲಕ್ಕೆ ಒಂದು 4 ಸ್ಪೂನಷ್ಟು ಶೇಂಗಾ. ಇದು ಮಿಕ್ಸಿ ಮಾಡಿದಾಗ ಪೇಸ್ಟ್ ಆಗುತ್ತಲ್ವ, ಜಾಸ್ತಿನೇ ಆಗುತ್ತೆ. ಒಂದು 4 ಮೆಣಸಿನ್ಕಾಯಿ, ಒಂದು 8-10 ಬೆಳ್ಳುಳ್ಳಿ. ಸೊ ಇದನ್ನು ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ, ಮೊದಲು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಮಾಡಿ ಆಮೇಲೆ ಶೇಂಗಾ ಹಾಕ್ಕೋಬೇಕಿತ್ತು. ಸೊ ಎಲ್ಲ ಎಟ್ ಎ ಟೈಮ್ ಹಾಕಿದಾಗ ಕೆಲವೊಂದು ಕಡೆ ಬೆಳ್ಳುಳ್ಳಿ ಎಲ್ಲ ಮಿಸ್ ಆಗಿರುತ್ತೆ. ಅದು ನಮಗೆ ಚಕ್ಲಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ನೀವು ಯಾರೂ ಮಾಡಬೇಡಿ, ಮೊದಲು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಶೇಂಗಾ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ನೀರೆಲ್ಲ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಅಕ್ಕಿ ಹಿಟ್ಟಲ್ಲಿ ಕಲಿಸ್ಕೋಬೇಕು. ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಏನೂ ತೊಗೊಳ್ಳಲ್ಲ. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಷ್ಟೊತ್ತಿಗೆ ಮಕ್ಕಳಿಗೆ ಹೆಲ್ದಿಯಾಗಿ ಮನೇಲೇ ನಾವು ಚಕ್ಲಿನ ಮಾಡಿಕೊಟ್ಬಿಡ್ಬೋದು. ಸೇಮು ನಾವು ಚಕ್ಲಿಗೆ ಹೆಂಗೆ ಹಿಟ್ಟೆಲ್ಲ ಕಲಿಸ್ಕೊಳ್ತೀವೋ ಅದೇ ಥರ. ಸ್ವಲ್ಪ ನೀರು ಬೇಕಿದ್ರೂ ಕೂಡ ಎಕ್ಸ್ಟ್ರಾ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಎತ್ತಿಟ್ಟಿದ್ದೀನಿ. ಈ ಪಾವನ್ನ ಅಮೆಝಾನಲ್ಲಿನೇ ತರಿಸ್ಕೊಂಡು ಸುಮಾರು ವರ್ಷ ಆಯಿತು. ನನಗೆ ಚಕ್ಲಿ ಜಾಸ್ತಿ ಮಾಡ್ತೀನಲ್ವ, ಕಂಪಲ್ಸರಿ ಬೇಕೇ ಬೇಕು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಹಿಟ್ಟನ್ನು ಒಂದ್ಸರಿ ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡು ನಾನು ಹಾಕಿ, ನಾವು ಸಿಂಗಲ್ ಆಗಿ ಮಾಡೋದಕ್ಕಿಂತ 3 ಲೇಯರ್ ಏನಿದೆಯಲ್ಲ ಇದರಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇಮ್ ಇರಬೇಕು. ಸೊ ಒಂದೊಂದೇ ಈ ಥರ ಹಾಕೋಬೇಕು. ಪ್ಯೂರ್ ಶೇಂಗಾ ಎಣ್ಣೆ ಆಗಿರೋದ್ರಿಂದ ಈ ಥರ ಎಲ್ಲ ನೊರೆ ಬರುತ್ತೆ. ನಮಗೆ ಶೇಂಗಾ ಎಣ್ಣೆ ಪ್ಯೂರ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ಏನೇ ಆಗಿರಲಿ ಸ್ವಲ್ಪ ಒಗ್ಗರಣೆ ಕೊಟ್ಟಾಗೂ ನೊರೆ ಬರುತ್ತೆ. ಏನಾದರೂ ಕರಿಬೇಕಾದ್ರೂ ಕೂಡ ಅದು ನೊರೆ ಬರುತ್ತೆ. ಅವಾಗ ಪ್ಯೂರ್ ಅಂತ ತಿಳ್ಕೊಬೋದು. ಟೇಸ್ಟ್ ಹೆಂಗಾಯ್ತು? ಮಕ್ಕಳಿಗೆ ಇಷ್ಟ ಆಗೋಗ್ಬಿಟ್ರೆ ಆಗೋಯ್ತು. ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ ನನಗೆ ಮಾತ್ರ. ಯಾಕಂದರೆ ಹೊರ್ಗಡೆ ನಾವು ಏನೂ ತಂದುಕೊಡಲ್ಲ ಮಕ್ಕಳಿಗೆ. ಏನೇ ಇದ್ದರೂ ಅದು ಮನೆಯಲ್ಲಿ ಮಾಡಿರುವಂಥದ್ದನ್ನೇ ಕೊಡ್ತೀವ. ಸೊ ಹಾಗಾಗಿ ಅವ್ರು ಖುಷಿಯಿಂದ ತಿಂತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ಅಂದರೆ, ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಿಜವಾಗ್ಲೂ ಸ್ವಲ್ಪ ಕೂಡ ಎಣ್ಣೆ ಹಿಡಿಯಲ್ಲ, ಅಷ್ಟೊಂದು ಹೆಲ್ದಿಯಾಗಿರೋದು. ನಾವು ಶೇಂಗಾ ಎಣ್ಣೆನೇ ಬಳಸ್ತಿರೋದು, ಆಮೇಲೆ ಶೇಂಗಾ ಹಾಕಿನೇ ಚಕ್ಲಿ ಮಾಡ್ತಿರೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದ ತಕ್ಷಣ ಸ್ನ್ಯಾಕ್ಸು ಅಂತ ಕೇಳ್ಬಿಟ್ರೆ ಒಂದು 4 ಕೊಟ್ಬಿಟ್ರೆ ಹೊಟ್ಟೆ ತುಂಬ ತಿಂದ್ಬಿಡ್ತಾರೆ. ಸೊ ಹಾಗಾಗಿ ನಂಗೆ ಏನು ಕೆಲಸ ಇಲ್ಲ, ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಅಂದರೆ ಮಕ್ಕಳಿಗೋಸ್ಕರ ಏನಾದರೂ ಮಾಡ್ಕೊಂಬಿಡ್ತೀನಿ ನಾನು. ಅವನು ಕೂಡ ಸ್ವಿಮ್ಮಿಂಗಿಗೆ ಹೋದ. ನಾನು ಕೂಡ ಮಾಡೋದನ್ನೆಲ್ಲ ಮುಗಿಸ್ಕೊಂಡೆ. ಸೊ 1-1.5 ಗಂಟೆ ಅನ್ನೋಷ್ಟೊತ್ತಿಗೆ ಕಂಪ್ಲೀಟಾಗಿ ನಾನು ಚಕ್ಲಿನೆಲ್ಲ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ದೊಡ್ಡ ಕಡಾಯಲ್ಲಿ ಕರ್ಕೋಬೋದು. ಬಟ್ ಏನು ಅಂದರೆ ಎಣ್ಣೆ ಮಿಕ್ತು ಅಂದರೆ ಅದನ್ನು ಎಲ್ಲ ಅಡುಗೆಗೂ ಬಳಸೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆನೇ ಹಾಕಿ ನಾನೆಲ್ಲ ಚಕ್ಲಿನ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೂಡ ಎಣ್ಣೆ ಹತ್ತಲ್ಲ ಕೈಗೆ. ಈ ಥರ ಒಳಗಡೆ ಟೊಳ್ಳಿದೆ ಅಂದರೆ ಪರ್ಫೆಕ್ಟಾಗಿ ಚಕ್ಲಿ ಬಂದಿದೆ ಅಂತಲೇ ಅರ್ಥ. ಕಂಪ್ಲೀಟಾಗಿ ಇಷ್ಟು ಚಕ್ಲಿ ಮಾಡಿದ್ದೀನಿ, ಒಂದು ಡ್ರಾಪ್ ಎಣ್ಣೆ ಕೂಡ ಹಿಡ್ದಿಲ್ಲ. ಸೊ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿದ ಕಿಚನ್ ಅವಸ್ಥೆ ಹೇಳೋಂಗಿಲ್ಲ, ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ. ಬಟ್ ನಾನು ಇಷ್ಟು ಹೊತ್ತಿನವರೆಗೂ ನಿಂತಿದ್ದೀನಲ್ಲ, ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡ್ತೀನಿ. ಸೊ ಆಮೇಲೆ ಮತ್ತೆ ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಕಂಪಲ್ಸರಿ ಕಿಚನಲ್ಲಿ 1 ಗಂಟೆ ನಿಂತಿದ್ದೀವಿ ಅಂದರೆ ಒಂದು 10-15 ನಿಮಿಷ ಕಾಲಿಗೆ ರೆಸ್ಟ್ ಕೊಡಲೇಬೇಕು. ಇವಾಗ ಬೇಸಿಗೆ ಇರೋದ್ರಿಂದ ವಿಪರೀತ ಉರಿತಾ ಇರುತ್ತೆ. ಆಮೇಲೆ ನಿಂತು ಕಾಲು ಕೂಡ ನೋವಾಗಿರುತ್ತೆ. ಸೊ ಈ ಥರ ಕೂತಾಗ ತುಂಬ ರಿಲೀಫ್ ಅಂತಲೇ ಅನಿಸುತ್ತೆ ಕಾಲುಗಳಿಗೆಲ್ಲ. ಮಧ್ಯಾಹ್ನ ಊಟಕ್ಕೆ ಕ್ಯಾರೆಟ್ ಪಲ್ಯ ಹಾಗೆ ಚಪಾತಿ ಮಾಡ್ಕೊಳ್ತಿದ್ದೀನಿ. ಸೊ ಕ್ಯಾರೆಟ್ನ ಆಲ್ರೆಡಿ ಮೇಲೆ ಸಿಪ್ಪೆನೆಲ್ಲ ತೆಗೆದು ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಕೂತ್ಕೊಂಡೇ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಟಿ ವಿ ನೋಡ್ತಾ ಒಂದು ಸ್ವಲ್ಪ ಜಾಸ್ತಿನೇ ಕೂತ್ಕೊಂಡ್ಬಿಟ್ಟಿದೆ. ಹಂಗಾಗಿ ಬೇಗ ಅಡುಗೆ ಕೆಲಸ ಮಾಡ್ಕೊಳ್ತಿದ್ದೀನಿ. ಕ್ಯಾರೆಟ್ ಪಲ್ಯ, ಕುಕ್ಕುಂಬರು, ಬೀಟ್ರೂಟು ಇದೆಲ್ಲ ಒಂದೇ ಥರ ಮಾಡ್ತೀನಲ್ಲ, ಒಂದು 5 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗೋಗ್ಬಿಡುತ್ತೆ. ಎಲ್ಲನೂ ಎಟ್ ಅ ಟೈಮ್ ಹಾಕಿ ಲೋ ಫ್ಲೇಮಲ್ಲಿನೇ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ಕುದಿಸಿ ಬಸ್ದಾಗ ಅದರಲ್ಲಿ ಏನೂ ಇರಲ್ಲ. ಸೊ ಹಾಗಾಗಿ ಆಲ್ಮೋಸ್ಟು ನಾನು ಇದೇ ಥರನೇ ಪಲ್ಯಗಳನ್ನು ಮಾಡ್ಕೊಳ್ತೀನಿ. ಇನ್ನು ಈ ಕಡೆ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಇನ್ನೇನು ವೈಭವ್ ಬರೋ ಟೈಮ್ ಕೂಡ ಆಗಿದೆ. ಸೊ ಅವ್ನು ಬರೋಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಅವ್ನು ಬಂದ ತಕ್ಷಣ ಫ್ರೆಶ್ ಅಪ್ ಮಾಡಿಸಿ ಊಟ ಹಾಕ್ಕೊಟ್ಬಿಡ್ಬೋದು. ಸ್ವಿಮ್ಮಿಂಗ್ ಮಾಡಿದಾಗ ತುಂಬಾ ಹೊಟ್ಟೆ ಹಶ್ವಾಗಿರುತ್ತಲ್ವ. ಸೊ ಹಾಗಾಗಿ ಈ ಸರಿ ಊರಿಂದ ಬರಬೇಕಾದ್ರೆ ಗೋಧಿ ಮತ್ತು ಗೋಧಿ ಹಿಟ್ಟು ಎರಡನ್ನೂ ತೊಗೊಂಡು ಬಂದಿದ್ದು.
ಬಟ್ ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ಅನ್ನಿಸ್ತಾನೆ ಇರುತ್ತೆ, ಸ್ವಲ್ಪ ಇದು ಕಪ್ಪೆಲ್ಲ ಆಗ್ತಾ ಇರುತ್ತೆ, ತೋಟದ ಗೋಧಿ ಅಲ್ವಾ. ನಾನು ಮೊದಲು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಬಿಳುಪಾಗ್ತಾಯಿತ್ತು, ಇಲ್ಲೇ ಶಾಪಲ್ಲಿ ತೊಗೊಂಡು ಬರ್ತಾಯಿದ್ವಿ ಗೋಧಿನ. ಸೊ ಇತ್ತೀಚೆಗೆ ಸ್ವಲ್ಪ ಕಪ್ಪು ಅಂತ ಅನಿಸುತ್ತೆ, ಮನೆಯಲ್ಲಿ ಬೆಳೆದಿರುವಂಥ ಗೋಧಿನ ಅಲ್ವಾ, ಅದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸ್ವಲ್ಪ ಇದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಹಿಟ್ಟನ್ನು ಕಲಸಿಟ್ಟಿದ್ದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೇನೋ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅಡುಗೆ ಎಲ್ಲ ರೆಡಿಯಾಗಿದೆ. ಹಸ್ಬೆಂಡು ಹಾಗೆ ವೈಭವ್ ಇಬ್ಬರು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಏನು ಅವರಿಬ್ಬರಿಗೆ ಹಾಕ್ಕೊಡ್ತಾ ಇದ್ದೀನಿ. ಚಕ್ಲಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಬೇಸಿಗೆ ಇರೋದ್ರಿಂದ ಬಿಸಿ ಬಿಸಿದು ಹಾಗೆ ಡಬ್ಬದಲ್ಲಿಟ್ಟರೆ ಹಾಗೇ ಇರ್ತವೆ ಅವು. ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಎಲ್ಲನೂ ಎತ್ತಿಡ್ತಿದ್ದೀನಿ. ಮತ್ತು ಒಂದು ವಾರ 10 ದಿನದವರೆಗೂ ಸ್ನ್ಯಾಕ್ಸಿಂದ ಏನೂ ಟೆನ್ಷನ್ ಇರಲ್ಲ. ಸೊ ನೋಡ್ಬೋದು, ಒಂದು ಡ್ರಾಪ್ ಕೂಡ ಎಣ್ಣೆ ಹಿಡಿದಿಲ್ಲ ನಾನು ಅದರಲ್ಲಿ. ಯಾವುದೇ ರೀತಿ ಟಿಶ್ಯೂ ಎಲ್ಲ ಏನೂ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ಸೊ ನೀವು 100% ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗೇನು ಸ್ಕೂಲ್ ಇಲ್ಲ, ಆರಾಮಾಗಿ ಊಟ ಮಾಡ್ತಾರೆ ಅಂತ ಬಿಟ್ಟರು ಕೂಡ ಹೊಟ್ಟೆ ತುಂಬ ಊಟ ಮಾಡೋದೇ ಇಲ್ಲ, ಅರ್ಧಂಬರ್ಧ ಮಾಡೋದು ಸಾಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನೇ ಕಂಪ್ಲೀಟಾಗಿ ತಿನ್ನಿಸಿದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅವರು ರೆಸ್ಟ್ ಮಾಡ್ತಿದ್ದಾರೆ. ನಾನಿಲ್ಲಿ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇವನು ಆಲ್ರೆಡಿ ಒಂದು ವಾರ ಆಯ್ತೇನೋ ವೈಭವ್ ಸ್ವಿಮ್ಮಿಂಗ್ ಹೋಗೋದಕ್ಕೆ. ಸೊ ಇವತ್ತು ಹಸ್ಬೆಂಡ್ ಕೂಡ ಹೋಗಿದ್ರು ಅಲ್ಲಿಗೆ. ತುಂಬ ಚೆನ್ನಾಗಿಯೇ ಹಾಡೋದನ್ನು ಕಲ್ತಿದ್ದಾನೆ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಕೂಡ ವಿಡಿಯೋ ಹಾಕಿದ್ರು, ವಿತೌಟ್ ಕೋಚ್ ಅವನು ಸ್ವಿಮ್ಮಿಂಗ್ ಕಲಿತಾ ಇದ್ದಾನೆ ಅಂತ ಹೇಳಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಸ್ವಲ್ಪ ನೀರಲ್ಲಿ ಇಳಿಯೋದಕ್ಕೂ ಅಳ್ತಾ ಇದ್ದ ಮುಂಚೆ ಅವನು. ಇವಾಗ ಸ್ಥೈರ್ಯವಾಗಿ ನೀರಲ್ಲಿ ಇಳಿದು ಒಬ್ಬನೇ ಆಡ್ತಿದ್ದಾನಲ್ವ. ಸೊ ತುಂಬಾ ಖುಷಿ ಅಂತ ಅನಿಸ್ತಿದೆ. ಸಾಧ್ಯ ಆದರೆ ನಾನು ಕೂಡ ಹೋಗಿ ಈ ವಿಡಿಯೋನೆಲ್ಲ ಮಾಡ್ಕೊಂಡು ಬರ್ತೀನಿ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಗಂಜಿ ಮಾಡೋದಕ್ಕೆ ಮಿಲೆಟ್ಸ್ ಎಲ್ಲ ನಾನು ಇಲ್ಲಿ ನೆನೆ ಹಾಕಿದ್ದೀನಿ. ಸೊ ಕಿಚನ್ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗ್ದಿದೆ. ಇನ್ನು ನನ್ನ ಹತ್ರ ಇರುವಂಥ ಒಂದಿಷ್ಟು ರೇಷ್ಮೆ ಸೀರೆಗಳು, ಅದರ ಜೊತೆ ಹೊಲಿಸಿರುವಂಥ ಬ್ಲೌಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಕೆಲವೊಂದು ಸರಿ ಇವನ್ನೆಲ್ಲ ನೋಡಿದಾಗ ಎಷ್ಟೊಂದು ವೇಸ್ಟ್ ಅಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಯಾಕಂದರೆ ಆ ಹಬ್ಬಕ್ಕೆ ಅಂತ ತೊಗೊಂಡಿರ್ತೀವಿ, ನೆಕ್ಸ್ಟ್ ಮ್ಯಾರೇಜಿಗೆ ತೊಗೊಳ್ತೀವಿ. ಸೊ ಆ ಟೈಮಲ್ಲಿ ಒಂದು ಸರಿ ಹಾಕ್ಕೊಂಡಿದ್ದ ಮತ್ತೆ ಯಾವಾಗ ಹಾಕ್ಕೊಳ್ಳೋದು ಏನೋ. ನನಗಂತೂ ನಾನು ಎಲ್ಲೂ ಹೋಗಲ್ಲ, ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೂ ಕೂಡ ಶಾಪಿಂಗಿಗೆ ಸೀರೆನೆಲ್ಲ ಹಾಕ್ಕೊಂಡು ಹೋಗೋದು, ಆ ಥರ ಅಭ್ಯಾಸ ಇತ್ತು ಅಂದರೆ ತುಂಬ ಚೆನ್ನಾಗಿಯೇ ಸೀರೆಗಳೆಲ್ಲ ಯೂಸ್ ಆಗುತ್ತೆ. ಇನ್ನು ಯಾವುದೋ ಒಂದು ಟಾಪು, ಯಾವುದೋ ಒಂದು ಲೆಗ್ಗಿನ್ ಹಾಕ್ಕೊಂಡು ಹೋಗೋರಿಗೆ ಈ ಸೀರೆಗಳೆಲ್ಲ ಯೂಸ್ ಆಗೋದೇ ಇಲ್ಲ. ಇನ್ನು ನಾವು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಅಸಲು ಎಲ್ಲೂ ಯಾವ ಫಂಕ್ಷನ್ನು ಅಟೆಂಡ್ ಆಗೋಲ್ಲ. ಇನ್ನು ಹೋಗಬೇಕು ಅಂದರೆ ಹಸ್ಬೆಂಡಿಗೆ ಕೂಡ ರಜೆ ಕೊಡೋಲ್ಲ. ಹಂಗಾಗಿ ಈ ಫಂಕ್ಷನ್ಗಳು ಅಟೆಂಡ್ ಆಗೋದು ಕೂಡ ತುಂಬಾ ಕಡಿಮೆ. ಇದು ಬಂದು ಒಂದು 6-7 ವರ್ಷ ಆಯ್ತೇನೋ ತೊಗೊಂಡು. ನಮ್ಮ ಬ್ರದರ್ ಮದುವೆಯಲ್ಲಿ ತೊಗೊಂಡಿರುವಂಥ ಸೀರೆ ಇದು. ಎಷ್ಟು ಚೆನ್ನಾಗಿ ಬ್ಲೌಸ್ ಆಗಿದೆ ಅಂದರೆ ಏನೂ ಬೇಡ. ಈ ಸೀರೆ, ಈ ಬ್ಲೌಸು ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಇಯರಿಂಗ್ಸ್ ಹಾಕ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಈ ವರ್ಕು ಅಷ್ಟು ರಿಚ್ ಲುಕ್ ಕೊಡುತ್ತೆ. ನೋಡ್ಬೋದು ಎಷ್ಟೊಂದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಸೊ ನಾನು ಇವಾಗೆಲ್ಲ ಬ್ಲೌಸ್ ಎಲ್ಲ ಎಲ್ಲಿ ಕೊಡ್ತೀನೋ ಅವ್ರ ಕಡೆನೇ ಕೊಟ್ಟಿರುವಂಥದ್ದು. ಇದೆಲ್ಲ ಹೆವಿ ವರ್ಕ್ ಮಾಡಿಸಿರುವಂಥದ್ದು. ತುಂಬಾ ಚೆನ್ನಾಗಿದೆ ಇದು. ಇದು ಕಾಂಟ್ರಾಸ್ಟ್ ಆಗಿರೋದ್ರಿಂದ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಂದು 2 ಸರಿ 3 ಸರಿ ಹಾಕ್ಕೊಂಡಿದ್ದೀನೇನೋ ಅಷ್ಟೇ ಈ 6-7 ವರ್ಷದಲ್ಲಿ. ಈ ಥರ ಒಂದು ಡಿಸೈನ್ ಇದೆ. ಇನ್ನೊಂದು ಬಂದು ಗ್ರೀನ್ ಕಲರ್ಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದೆ. ಇದು ಕೂಡ ಆ ಟೈಮಲ್ಲಿನೇ ತೊಗೊಂಡಿದ್ದು. ಒಂದು 3 ಸೀರೆನೋ ತೊಗೊಂಡಿದ್ದು ನಮ್ಮ ಬ್ರದರ್ ಮದುವೆಯಲ್ಲಿ. ಇದಕ್ಕೂ ಕೂಡ ಕುಚ್ಚು ಹಾಕ್ಸಿದ್ದೆ. ಇದು ಅಷ್ಟೇ, 1 ಟೈಮ್ 2 ಟೈಮ್ ಹಾಕ್ಕೊಂಡಿರುವಂಥ ಸೀರೆ. ಇದಕ್ಕೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದರು. ಸೊ ಮಿರರ್ ವರ್ಕ್ ಮಾಡಿಸಿರೋದು, ಕುಂದನೆಲ್ಲ ಇದೆ. ಇದಕ್ಕೆ ಸಿಂಪಲ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಹೈಲೈಟಾಗಿ ಕಾಣಿಸುತ್ತೆ ಈ ಥರ ಮಿರರ್ ವರ್ಕ್ ಇರೋದ್ರಿಂದ. ಕಾಂಟ್ರಾಸ್ಟ್ ಆಗಿರುವಂಥ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ಜಾಸ್ತಿ ನಾವೇನು ಇದಕ್ಕೆ ಜ್ಯುವೆಲ್ರಿ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಸೀರೆ ಹಾಕ್ಕೊಂಡು ಜಸ್ಟ್ ಸಿಂಪಲ್ ಆಗಿರೋ ಹೇರಿಂಗ್ ಇಟ್ಟು
ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ಅವ್ರ ಹತ್ರನೇ ಹೊಲಿಸಿರುವಂಥ ಬ್ಲೌಸು. ಹಾಗೆ ಕುಚ್ಚು ಕೂಡ ಅವರೇ ಹಾಕ್ಕೊಟ್ಟಿದ್ರು. ತುಂಬ ಚೆನ್ನಾಗಿಯೇ ಬ್ಲೌಸ್ ಎಲ್ಲ ಹೊಲಿತಾರೆ. ಬಟ್ ಈ ಸರಿ ನನ್ನ 2 ಬ್ಲೌಸ್ಗಳನ್ನು ಕೆಡಿಸಿರೋದವರು. ಸೊ ಕೊಟ್ಟಿದ್ದೀನಿ, ಇನ್ನು ಯಾವಾಗ ವಾಪಸ್ ಕೊಡ್ತಾರೋ ಗೊತ್ತಿಲ್ಲ. ತುಂಬ ಜನ ಮುಂಚೆ ಕೆಲಸ ಮಾಡ್ತಾಯಿದ್ರು ಅವ್ರ ಹತ್ರ, ಇವಾಗ ಇತ್ತೀಚೆಗೆ ಯಾಕೋ ಕೆಲಸ ಮಾಡೋರೇ ಇಲ್ಲ ಅವ್ರ ಹತ್ರ. ಸೊ ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ಇದೊಂದು ಸೀರೆ, ಇದು ಬಂದು ಲಾಸ್ಟ್ ಇಯರ್, ಈ ವರ್ಷ ಅಲ್ಲ, ಅದಕ್ಕೂ ಹಿಂದಿನ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸೀರೆ. ಇದು ಫ್ರಂಟು ಬ್ಯಾಕು ಎರಡೂ ಕಡೆ ವಿ ನೆಕ್ ಇಟ್ಟಿದ್ದಾರೆ. ಈ ಥರ ಅದಕ್ಕೆ ಸ್ಲೀವ್ಸಿಗೆಲ್ಲ ಪಫ್ ಥರ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿಯೇ ಸ್ಟಿಚ್ ಮಾಡಿದ್ದಾರೆ. ವಿ ನೆಕ್ ಇರೋದ್ರಿಂದ ತುಂಬ ಚೆನ್ನಾಗಿಯೇ ಕಾಣಿಸುತ್ತೆ ಇದು ಬ್ಲೌಸು. ಸೊ ಇದು ಕೂಡ ಅಷ್ಟೇ, ಆಲ್ರೆಡಿ 2 ವರ್ಷ ಆಗ್ತಾ ಬಂತು. ಸೊ ಇನ್ನೂ ಒನ್ ಟೈಮ್ ಕೂಡ ಹಾಕ್ಕೊಂಡಿಲ್ಲ. ಅದೇ ಹೇಳ್ತೀನಲ್ವ, ಎಲ್ಲಾದರೂ ಹೋಗ್ತಿದ್ದೀವಿ ಅಂದಾಗ ಸೀರೆನ ಹಾಕ್ಕೊಂಡ್ಬಿಟ್ರೆ ಖಂಡಿತ ನಾವು ತೊಗೊಂಡಿದ್ದಕ್ಕೂ ಒಂದು ಸಾರ್ಥಕ ಇರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಟ್ರೀಸರಿಯಲ್ಲಿ ಒಂದು ಶೋ ಥರ ಇಟ್ಕೊಂಡು ಕೂರಬೇಕಾಗತ್ತೆ. ಹಾಗಾಗಿ ಇತ್ತೀಚೆಗೆ ಅಂತೂ ಯಾವ ಸೀರೆಗಳನ್ನು ತೊಗೊಳ್ತಿಲ್ಲ. ವರ್ಷಕ್ಕೆ ಒಂದೇ ಸೀರೆ ತೊಗೊಳ್ತಿದ್ದೀನಿ ನಾನು, ಅದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಅದು ಬಿಟ್ಟರೆ ಮಿಕ್ಕಿರೋ ಟೈಮಲ್ಲಿ ಏನೂ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಿಲ್ಲ. ಇದು ಒಂದು ನಮ್ಮ ಬ್ರದರ್ ಮದುವೆಯಲ್ಲೇ ತೊಗೊಂಡಿರೋದು. ಇದು ಸೋಚಲ್ಲಿ ತೊಗೊಂಡಿದ್ದೆ ನಾನು. ಸೋಚಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಎಲ್ಲ ಇರುತ್ತೆ. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಬಂದಿರೋದ್ರಿಂದ, ಇದರಲ್ಲಿ ಕೂಡ 2 ಕಲರ್ ಇತ್ತು. ಒಂದು ಬ್ಲ್ಯಾಕ್ ಇತ್ತು, ಒಂದು ಈ ಥರ ಪಿಂಕ್ ಕಲರಲ್ಲಿತ್ತು. ಸೊ ಬ್ಲ್ಯಾಕ್ ಒಂದು ಮುಂಚೆ ನಾನು ತೋರಿಸಿದ್ನಲ್ವ, ಆ ಸೀರೆ ಅಲ್ಲಿ ತೊಗೊಂಡಿದ್ದು. ಸೊ ಇದೊಂದು ಇರಲಿ ಅಂತ ಹೇಳಿ ತೊಗೊಂಡಿದ್ದೆ. ಇದು ಕೂಡ ಸೀರೆಗೆ ತಕ್ಕಂಗೆ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇ ತುಂಬ ಹೆವಿ ವರ್ಕು. ಒಂದು 6-7 ವರ್ಷದ ಬ್ಲೌಸ್ ಇದು. ಇದಕ್ಕೆಲ್ಲ ಥ್ರೆಡ್ ವರ್ಕ್ ಇದೆ. ಸೊ ಇದು ತುಂಬಾ ಹೈಲೈಟ್ ಆಗಿದೆ. ಹಿಂದೆ ಬ್ಯಾಗ್ ಕೂಡ ತುಂಬ ಚೆನ್ನಾಗಿಯೇ ವರ್ಕ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಸೀರೆಗಳು ತುಂಬ ಚೆನ್ನಾಗಿಯೇ ಲುಕ್ ಕೊಡುತ್ತೆ. ಅದರಲ್ಲಿ ರೇಷ್ಮೆ ಸೀರೆಗಳು ಹಾಕ್ಕೊಂಡಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ನಾನೇನಾದರೂ ಈ ಸೀರೆಗಳನ್ನು ಹಾಕ್ಕೊಂಡಾಗ ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದು ನನ್ನ ತಮ್ಮನ ಮದುವೆಯಲ್ಲಿ ತೊಗೊಂಡಿರುವಂಥ ಸೀರೆ. ಅಮರ್ ದೀಪದಲ್ಲಿ ತೊಗೊಂಡಿದ್ವಿ. ನನ್ನ ಮದುವೆ ಕೂಡ ಅದೇ ಶಾಪಲ್ಲಿನೇ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ತಮ್ಮನ ಮದುವೆಯಲ್ಲಿ ಕೂಡ ಅಲ್ಲಿನೇ ಪರ್ಚೇಸ್ ಮಾಡಿದ್ವಿ. ಲಾಕ್ಡೌನ್ ಟೈಮಲ್ಲಿ ತಮ್ಮನ ಮದುವೆ ಆಯಿತು. ಸೊ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅಲ್ಲೇ ಕೆಲಸ ಮಾಡ್ತಾರೆ, ಅಂದರೆ ಆ ಸಿಟಿಯಲ್ಲಿನೇ ಕೆಲಸ ಮಾಡ್ತಾರೆ. ಅವ್ರಿಗೆ ಹೇಳಿಸಿ ಒಂದು ಸ್ವಲ್ಪ ಹೊತ್ತು ಶಾಪೆಲ್ಲ ಓಪನ್ ಮಾಡಿಸಿ ತೊಗೊಂಡು ಬಂದಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಕುಂದನು, ಥ್ರೆಡ್ಡು, ಸ್ಟೋನು ಆ ಥರ ಇಟ್ಟು ವರ್ಕ್ ಮಾಡಿದ್ದಾರೆ. ಇದು ಬಂದು ಶಾರ್ಟ್ ಸ್ಲೀವ್. ಓನಾಗಿ ಅವರೇ ಈ ಥರ ಮಾಡಿಸ್ಕೊಳ್ಳಿ, ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಐಡಿಯಾ ಕೊಟ್ಟು ಮಾಡಿಸಿದ್ದು. ಇದು ಸ್ವಲ್ಪ ಬೇರೆಯವ್ರ ಹತ್ರನೇ ಮಾಡಿಸಿದ್ದೀನಿ. ಇದೆಲ್ಲ ತುಂಬಾ ಗಟ್ಟಿಯಾಗಿರುವಂಥ ವರ್ಕು. ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ ಈ ಸ್ಯಾರಿಗೆ. ಯಾವಾಗೇ ಸೀರೆಗಳನ್ನು ತೊಗೋಬೇಕಾದ್ರೂ ಕೂಡ ಹಸ್ಬೆಂಡ್ ಇದ್ದೇ ಇರ್ತಾರೆ ಬಟ್ಟೆ ಪರ್ಚೇಸ್ ಮಾಡೋ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಅವ್ರು ಇರಲೇ ಇಲ್ಲ, ಹೊರಗಡೆನೇ ಇದ್ದರು. ಸೊ ನಾನು ಅಮ್ಮನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. 5000 ಏನೋ ಬಿತ್ತು ಈ ಸೀರೆ. ಸೊ ಹೊರಗಡೆ ಬಂದಿಂದ ಹೇಳ್ತಾನೆ ಇದ್ದರು, ಈ ಸೀರೆ ಚೆನ್ನಾಗಿಲ್ಲ, ಯಾಕೆ ತೊಗೊಂಡೆ ಅಂತ ಹೇಳಿ. ಇದು ಕೂಡ ಅಷ್ಟೇ ಒಂದು 2 ಸರಿ ಹಾಕ್ಕೊಂಡಿದ್ದೀನೇನೋ ಅಷ್ಟೇ. ಇಷ್ಟು ನನ್ನ ಹತ್ರ ಇರುವಂಥದ್ದು. ಇನ್ನು ಈ ವರ್ಕ್ ಬ್ಲೌಸನ್ನೆಲ್ಲ ಆಲ್ಮೋಸ್ಟ್ ನಾನು ಈ ಥರನೇ ಕಾಟನ್ ಬ್ಯಾಗಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿನೇ ಇಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಹಸ್ಬೆಂಡ್ ಈವ್ನಿಂಗ್ ಡ್ಯೂಟಿ ಇತ್ತು ಅಂತ ಹೇಳಿ ಹೊರಡೋದಕ್ಕೆ ರೆಡಿಯಾಗಿದ್ದರು. ನೈಟ್ ಬರೋದು ಲೇಟ್ ಆಗುತ್ತೆ ನಾನು ಅಂತ ಹೇಳಿದರು. ಸೊ ಹಾಗಾಗಿ ಫ್ರೂಟ್ನ ಕಟ್ ಮಾಡಿಕೊಡ್ತಿದ್ದೀನಿ. ಫುಲ್ ಎನರ್ಜಿ. ವಾವ್, ವೇಜ್ ಬಿಡೇ ಬಿಟ್ಟು ಜಾಯಿನ್ ಕಮ್ ಇನ್ ಜಾಯಿನ್. ಏನಂತಾರ ಗೊತ್ತಾ ಅಪ್ಪ, ಏನಂತಾರ ಎದ್ದುಕುಂದ ಮರೆ. ಬೆಳಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿರಲಿ ಈವ್ನಿಂಗ್ ಟೈಮಲ್ಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಿಬಿಟ್ರೆ, ಫ್ರೆಶ್ ಆಗಿರೋ ಗಾಳಿ ತೊಗೊಂಡ್ಬಿಟ್ರೆ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಸೊ ಹಾಗಾಗಿ, ಯಾಕಂದರೆ ಪಕ್ಷಿಗಳ ಸೌಂಡ್ ಇರುತ್ತೆ, ಹೊರಗಡೆ ಬಂದುಬಿಟ್ರೆ ಆ ವಾತಾವರಣನೇ ಬೇರೆ. 6 ಗಂಟೆ ತನಕ
ಬಿಸಿಲಿದ್ದೇ ಇರುತ್ತೆ. 6 ಗಂಟೆ ಮೇಲೇ ಕ್ಲೈಮೇಟ್ ಎಲ್ಲ ತಣ್ಣಗಾಗೋದು. ಸೊ ವೈಭವ್ ಕೂಡ ಕೆಳಗಡೆ ಆಟಾಡೋಕ್ಕೆ ಹೋದ, ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದ್ರಲ್ವ, ಸೊ ನಾನು ಮೇಲೆ ಬಂದು ಒಂದು ಸ್ವಲ್ಪ ವಾಕ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಈ ಪಾರ್ಸಲ್ಗೆ ವೆಯ್ಟ್ ಮಾಡ್ತಿದ್ದೆ. ಈವ್ನಿಂಗ್ ಟೈಮಲ್ಲಿ ತಂದುಕೊಟ್ರು. ನನಗೆ ಕಿಚನ್ ಫ್ಯಾನ್ ಬೇಕಾಗಿತ್ತು. ವಿಪರೀತ ಶೆಕೆ ಇರೋದ್ರಿಂದ ಅಲ್ಲಿ ಅರ್ಧ ಗಂಟೆ ನಿಂತು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಸ್ಪೆಷಲಿ ರೊಟ್ಟಿ ಮಾಡೋ ಟೈಮಲ್ಲಂತೂ ಫುಲ್ಲು ಸ್ನಾನ ಮಾಡ್ದಂಗೆ ಆಗೋಗ್ತಾ ಇದೆ. ಹಾಗಾಗಿ ನೋಡ್ತಾ ಇರಬೇಕಾದ್ರೆ ಇದು ನಂಗೆ ಅಮೆಝಾನಲ್ಲಿ ತುಂಬ ಚೆನ್ನಾಗಿಯೇ ರಿವ್ಯೂ ಇತ್ತು. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಶೆಲ್ ಕೂಡ ಹಾಕ್ಕೋಬೋದು, ಹಾಗೆ ಚಾರ್ಜ್ ಕೂಡ ಮಾಡ್ಕೋಬೋದು. ಒಂದು ಸಾರಿ ನಾವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದರೆ ನಮ್ಗೆ 8 ಅವರ್ ಬರುತ್ತೆ. ಸೊ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಓದೋ ಟೈಮಲ್ಲಿ, ಹಾಗೆ ನಾವೇನಾದರೂ ಕೆಲಸ ಮಾಡ್ತಾಯಿದ್ರೆ, ಕಂಪ್ಯೂಟರ್ ವರ್ಕ್ ಮಾಡ್ತಾಯಿದ್ರೆ ಎಲ್ಲ ಕಡೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಕಿಚನಲ್ಲಿ ಕೂಡ ಅಷ್ಟೇ, ಚಿಕ್ಕದಾಗಿರೋದ್ರಿಂದ ಆರಾಮಾಗಿ ಎಲ್ಲಾದರೂ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಗಾಳಿ ಅಂತೂ ತುಂಬ ಚೆನ್ನಾಗಿಯೇ ಬರುತ್ತೆ. ಅಂದರೆ ಸ್ಲೋ ಇದೆ, ಮೀಡಿಯಮ್ ಇದೆ, ಹೈ ಕೂಡ ಇದೆ. ತುಂಬ ಖುಷಿ ಆಗ್ತಾಯಿತ್ತು. ವೈಭವ್ ಕೂಡ ಮಮ್ಮಿ ನಿಂಗೆ ಕಿಚನಲ್ಲಿ ತುಂಬ ಯೂಸ್ ಆಗುತ್ತೆ ಇದು ಅಂತಲೇ ಹೇಳ್ತಾ ಇದೆ. ಇದಕ್ಕೆ ಲೈಟ್ ಕೂಡ ಕೊಟ್ಟಿದ್ದಾರೆ ಈ ಥರ. ಸೊ ಲೈಟಾಗಿ ಬರುತ್ತೆ, ಹಾಗೆ ಡಾರ್ಕಾಗಿ ಕೂಡ ಬರುತ್ತೆ ಲೈಟು. ಲೈಟ್ ಅಕಸ್ಮಾತ್ ಏನಾದರೂ ಕರೆಂಟ್ ಹೋದರೆ ಇದಷ್ಟೇ ಫ್ಯಾನ್ ಇದೆ. ಫಸ್ಟ್ ಒನ್ ಮೀಡಿಯಮ್, ಹೈ. ಇದು ಆಫ್ ಮಾಡಿ. ಇದು ಚೆನ್ನಾಗೈತಿ, ಇದೇ ಸ್ಪೀಡ್ ಚೆನ್ನಾಗೈತಿ ಅಲ್ಲ. ಇನ್ನು ಈ ದಿನದ ಫೈನಲ್ ಕೆಲಸ, ಹಾಗೆ ನನ್ನ ಫೇವ್ರೆಟ್ ಕೆಲಸ ಅಂತ ಕೂಡ ಹೇಳ್ಬೋದು, ಗಿಡಗಳಿಗೆ ನೀರು ಹಾಕೋದು. ನೀರು ಹಾಕಿಟ್ಟಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸುತ್ತೆ ಅಂದರೆ ಅವುಗಳನ್ನು ನೋಡೋದೇ ಒಂದು ಖುಷಿ. ಯಾಕಂದರೆ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಹಾಗಾಗಿ ಕಂಪಲ್ಸರಿ ಈ ರೊಟ್ಟಿನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದೇ ಇಲ್ಲ. ನನಗೇನು ಹುಷಾರಿಲ್ಲ ಅಂದರೂ ಕೂಡ ನಾನು ಎದ್ಬಿಟ್ಟಾದರೂ ಆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಹಾಕಿದ್ರೇ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ನು. ಹಸ್ಬೆಂಡ್ ಹಾಕಿರ್ತಾರೆ, ನೆಕ್ಸ್ಟ್ ಡೇನೇ ನೀರಿರಲ್ಲ ಅದರಲ್ಲಿ. ಸೊ ಹಾಗಾಗಿ ಯಾಕಂದರೆ ನಾನು ಹಾಕ್ತಾಯಿದ್ದೀನಿ, ನನಗೆ ಅದ್ರ ಬಗ್ಗೆ ರೆಗ್ಯುಲರಾಗಿ ಗೊತ್ತಾಗಿದೆ. ಏನಿಲ್ಲ ಅಂದರೂ ಒಂದು 5-6 ಬಕೆಟ್ ನೀರು ಬೇಕಾಗುತ್ತೆ ಈ ಟೈಮಲ್ಲಿ. ವಿಪರೀತ ಬಿಸಿಲಿದೆ ಅಲ್ವಾ ನಮ್ಮ ಕಡೆ. ಹಾಗಾಗಿ ಒಂದು ಸರಿ ಹಾಕಿ ಕಂಪ್ಲೀಟಾಗಿ ಆ ನೀರೆಲ್ಲ ತೊಗೊಂಡ್ಮೇಲೆ ಮತ್ತೆ ಒಂದು ಸರಿ ನೀರು ಹಾಕ್ತಾ ಬರ್ತೀನಿ. ಆ ಥರ ಹಾಕಿದಾಗೇ ತುಂಬ ಚೆನ್ನಾಗಿ ನೀರೆಲ್ಲ ಕುಡ್ಕೊಳ್ಳುತ್ತೆ, ತುಂಬ ಗಿಡಗಳು ಫ್ರೆಶ್ಶಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಿಧಾನವಾಗಿಯೇ 1 ಗಂಟೆ ಆದರೂ ಪರವಾಗಿಲ್ಲ ನನಗೆ. ಸೊ ಎಲ್ಲ ಗಿಡಗಳಿಗೂ ಕಂಪ್ಲೀಟಾಗಿ ಫುಲ್ಲು ಹೊಟ್ಟೆ ತುಂಬವರೆಗೂ ನೀರನ್ನು ಹಾಕ್ತೀನಿ. ಹೊರಗಡೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಹಾಲಲ್ಲಿರುವಂಥ ಪಾಟು, ಹಾಗೆ ಬೆಡ್ರೂಮಲ್ಲಿರೋವಂಥದ್ದನ್ನೆಲ್ಲ ತೊಗೊಂಡು ಸೊ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ನಾವು ಒಳಗಡೆ ಇಟ್ಟಿರೋ ಪಾಟ್ಗೆ ಪರವಾಗಿಲ್ಲ, ಒಂದು ಸ್ವಲ್ಪ ಮಣ್ಣೆಲ್ಲ ಹಸಿ ಇರುತ್ತೆ ಕೆಳಗಡೆ. ಹೊರಗಡೆ ಏನು ಇಟ್ಟಿರ್ತೀವಲ್ಲ ಬಿರುಕ್ಬಿಟ್ಟಿರುತ್ತೆ ಬಿಸಿಲಿಗೆ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಇಟ್ಟು ಎಟ್ ಅ ಟೈಮ್ ನೀರು ಹಾಕಿ ಮೇಲೆ ಎಲ್ಲ ಸ್ವಲ್ಪ ನೀರನ್ನು ಹೊಡೆದ್ಬಿಟ್ರೆ ಗಿಡಗಳೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಬಾಲ್ಕನಿಗೆ ಹೊಡೆಯೋ ಟೈಮಲ್ಲಿ ವೈಭವ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ. ಸೊ ನಂಗೆ ಬಲಗೈ ನೋವು ಇರೋದ್ರಿಂದ ನೀರು ಚಲ್ಬೇಡಮ್ಮ, ಮತ್ತೆ ಒರೆಸ್ಬೇಕಾಗ್ತತೆ. ವೈಭವ್ ಥ್ಯಾಂಕ್ ಯು. ಅದೊಂದು ತಂದು ಹಂಗೆ ಇಟ್ಬಿಡಪ್ಪದಿ ಸಾಕು. ಬಿಡ್ಬೇಕು ಇಲ್ಲೆಲ್ಲ ನೆನ್ಪಲ್ಲೆಲ್ಲ ಇಲ್ಲೇ ಇಲ್ಲೆಲ್ಲ ಸುರು ಬಿಡ್ಬೇಕು. ಇದು ಮೆತ್ತ ಬ್ರಷಿಂಗ್ ತಿಕ್ಕಿ ಇಲ್ಲ ಗೊಲ್ಸೆಲ್ಲ ಹೋಗ್ತೈತೆ. ಗಲೀಜ್ ಅಲ್ಲ, ಇದು ಕ್ಲೀನ್ ಆಯ್ತಲ್ಲ. ಅಲ್ಲ ಹೇಳ್ತಿದಷ್ಟೇ, ಗಲೀಜಾದ್ರೆ ಒಂದ್ ಮೇಲೆ
go, please. ನೀರೆಲ್ಲ ಹಾಕಿದ್ದಾಯಿತು. ಇನ್ನು ಗಂಜಿ ಕೂಡ ಇಟ್ಟಿದ್ದೀನಿ, ಅದು ಕೂಡ ಆಗಿದೆ. ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳೆದು ಹಾಗೆ ಈ ಕಾಪರ್ ಟ್ಯಾಂಕಿಗೆಲ್ಲ ನೀರು ಬಿಟ್ಟು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋದಕ್ಕೂ ನನಗೂ ಒಂದು ಪ್ರೇರಣೆ ಸಿಕ್ಕಂಗೆ ಆಗುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.